ಗ್ರಾಮದ ಬಿತ್ತಲ್ಹಳ್ಳಿ. ಅಲ್ಲಿ ಹಳ್ಳದ ಪಕ್ಕದಲ್ಲೇ ಒಂದು ಹಳೆಯ ಚಾವಣಿಯ ಮನೆಯಲ್ಲಿ ರಾಮಣ್ಣನ ಕುಟುಂಬ ವಾಸವಿತ್ತು. ರಾಮಣ್ಣ ದಿನವೂ ಹೊಟ್ಟೆಗೋಸಿ ಶ್ರಮಿಸುವ ಕೃಷಿಕ. ಅವನಿಗೆ ಮಾವನಿಂದ ಬಿಟ್ಟು ಹೋದ ತೋಟ ಅಷ್ಟೇ ಆಸ್ತಿಯಾಯಿತು. ರಾಮಣ್ಣನ ಪತ್ನಿ ಸೀತಾ ಗೃಹಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಳು. ಅವರ ಇಬ್ಬರು ಮಕ್ಕಳು, ಗೌರಿ ಮತ್ತು ಶಶಿ, ಊರಿನ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದರು. ಒಂದು ದಿನ ಗ್ರಾಮದ ನದಿಯ ಪ್ರವಾಹದಿಂದ ಅವರ ತೋಟ ನಾಶವಾಯಿತು. ಬದುಕು ಮುಂದೆ ಹೇಗೆ ಸಾಗಿಸಬೇಕು ಎಂಬ ಚಿಂತೆ ರಾಮಣ್ಣನ ಮನಸ್ಸನ್ನು ಕಾಡಿತು. ಮಕ್ಕಳ ಶಿಕ್ಷಣ ಬಿಟ್ಟೇ ಬೇಡವೇನೋ ಎಂಬ ಆಲೋಚನೆ ಆತನಿಗೆ ಹೊಳೆಯಿತು. ಆದರೆ ಸೀತಾ ದಿಟ್ಟವಾಗಿ, ನಮ್ಮ ಮಕ್ಕಳ ಓದನ್ನು ನಿಲ್ಲಿಸೋಕೆ ಬಿಡೋದಿಲ್ಲ ಅಂದಳು. ಸೀತಾ ಒಂದು ಹೊಸ ಯೋಜನೆ ಹಾಕಿಕೊಂಡಳು. ಮನೆ ಹತ್ತಿರದ ಜಮೀನಿನಲ್ಲಿ ಎಳೆಹಣ್ಣು, ತರಕಾರಿಗಳನ್ನು ಬೆಳೆಸಲು ಪ್ರಾರಂಭಿಸಿದರು. ಹೋಳೆಯಲ್ಲಿ ಕೆಲಸ ಮಾಡಿದ ನಂತರ ರಾಮಣ್ಣ ತೋಟದಲ್ಲಿ ಹೂಗಳು ಮತ್ತು ತರಕಾರಿಗಳನ್ನು ಬೆಳೆಸುತ್ತಿದ್ದ. ಗೌರಿ ಮತ್ತು ಶಶಿಯು ತಮ್ಮ ಪಾಠ ಮುಗಿಸಿದ ನಂತರ ತೋಟದ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು. ಅಲ್ಲಿದ್ದಲ್ಲಿಯೇ ಅವರ ದುಡಿಯಲು ಫಲ ಕೊಟ್ಟಿತು. ತಮ್ಮ ಬೆಳೆದ ತರಕಾರಿಗಳನ್ನು ಊರಿನ ಮಾರುಕಟ್ಟೆಗೆ ಮಾರಾಟ ಮಾಡುತ್ತಿದ್ದರು. ಆದಾಯ ಕಡಿಮೆಯಿದ್ದರೂ ಅವರ ಸಮರ್ಪಣೆಯಿಂದ ಅವರು ನಿಧಾನವಾಗಿ ಬಡತನವನ್ನು ತೊಲಗಿಸುತ್ತಿದ್ದರು. ಒಂದು ದಿನ ಶಾಲಾ ಸಮಾರಂಭದಲ್ಲಿ ಗೌರಿಯು ಶಿಕ್ಷಕರ ಪ್ರಶಸ್ತಿಯನ್ನು ಪಡೆದಾಗ ರಾಮಣ್ಣ ಮತ್ತು ಸೀತಾ ಅವರ ಪರಿಶ್ರಮ ಫಲಿತವಾದದ್ದು ಅನುಭವಿಸಿದರು. ರಾಮಣ್ಣ ತನ್ನ ಮಕ್ಕಳ ಮುಖದಲ್ಲಿ ನಗು ನೋಡಿದಾಗ ಬಡತನದ ಮಧ್ಯೆ ಬದುಕು ಕಟ್ಟಿಕೊಳ್ಳುವ ಶಕ್ತಿಯೇ ಒಬ್ಬನ ಅಸಲಿ ಸಂಪತ್ತು ಎಂದು ಅರಿತುಕೊಂಡನು. ಈ ಘಟನೆಯ ನಂತರ ಬಿತ್ತಲ್ಹಳ್ಳಿಯ ರಾಮಣ್ಣ ಕುಟುಂಬ ಪ್ರೇರಣೆಯಾಗಿತ್ತು.